26 ವರ್ಷಗಳ ನಂತರ ನೆನಪುಗಳನ್ನು ಮೆಲುಕು ಹಾಕಿದ ವರ್ಗ ಸ್ನೇಹಿತರು. ಇಂಗಳಿಯಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಮತ್ತು ಸ್ನೇಹಕೂಟ. ಕಾಲ ಕರೆದಂತೆ ಪ್ರತಿಯೊಬ್ಬರೂ ತಮ್ಮದೇ ಆದ ಜೀವನದ ದಾರಿಯಲ್ಲಿ ಸಾಗುತ್ತಾರೆ. ಆದರೆ ತಾವು ಕಲಿತ ಶಾಲೆ ಮತ್ತು ಶಿಕ್ಷಕರ ನೆನಪುಗಳು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ. ಅಂತಹ ಭಾವನಾತ್ಮಕ ಕ್ಷಣಕ್ಕೆ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಮರಾಠಿ ಮತ್ತು ಕನ್ನಡ ಶಾಲೆಗಳ ಹಾಗೂ 2000-2001ನೇ ಸಾಲಿನ ಇಂಗಳಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸೇರಿ 26 ವರ್ಷಗಳ ನಂತರ ಇತ್ತೀಚೆಗೆ ಶಿರಗುಪ್ಪಿಯ ಅಮೃತ್ ಗಾರ್ಡನ್ನಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನಾ ಮತ್ತು ಸ್ನೇಹಕೂಟ ಸಾಕ್ಷಿಯಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಂಗಳಿ ಪ್ರೌಢಶಾಲೆಯ ನಿವೃತ್ತ ಮುಖೋಧ್ಯಾಪಕ ಆರ್.ಡಿ. ಕಾಂಬಳೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಸ್.ಎ. ಪವಾರ್, ಟಿ.ಆರ್. ಮದಭಾವೆ, ಜೆ.ಪಿ. ಸಂಗಮೆ, ತಾಜುದ್ದೀನ್ ತಹಶೀಲ್ದಾರ್, ಶರಯೂ ಭಿಲ್ವಾಡೆ, ಶಂಕರ್ ಪವಾರ್, ಬಿ.ಎಲ್. ಹೊಸಟ್ಟಿ, ವೈ.ಎನ್. ಅಬ್ಬಾಯ್, ಎ. ಜಮಾದಾರ್ ಮತ್ತು ಇತರ ಶಿಕ್ಷಕರು ಭಾಗವಹಿಸಿದ್ದರು. ಹಲವು ವರ್ಷಗಳ ನಂತರ ತಮ್ಮ ವಿದ್ಯಾರ್ಥಿಗಳನ್ನು ಭೇಟಿಯಾಗಿದ್ದ ಶಿಕ್ಷಕರು ಸಹ ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿದರು. ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿಸಿ ಸರಸ್ವತಿ ದೇವಿ ಪೂಜೆಯೊಂದಿಗೆ ಚಾಲನೆ ನೀಡಿದರು. ಗುರುಬಳಗ ನಾವು 25 ವರ್ಷಗಳ ನಂತರ ಮತ್ತೆ ನೋಡಿಕೊಳ್ಳುವಂತಹ ನಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇವೆ. ಗುರು ಎನ್ನುವುದು ಯಾವಾಗಲೂ ಕೂಡ ನಾವು ಅಜ್ಞಾನದಲ್ಲಿದ್ದಾಗ ಜ್ಞಾನದ ಕತ್ತಲೆಯಿಂದ ಭಯದಿಂದ ನಿರ್ವಹಣೆಗೆ ತೆಗೆದುಕೊಂಡು ಹೋಗುವಂತಹ ಅದ್ಭುತ ಶಕ್ತಿಯೇ ಗುರು. ಸ್ಮರಣೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕೊಡುತ್ತಿರುವಂತಹ ಶ್ರೀಯುತ ಆರ್.ಡಿ. ಕಾಂಗ್ರೆಸ್ ಇವರಿಗೆ ಎಲ್ಲ ಸಮಾಜದ ಪರವಾಗಿ ಅನಂತ ನಂತರ ವಿದ್ಯಾರ್ಥಿಗಳಾದ ಸ್ವಪ್ನಿಲ್ ಶಿಂಧೆ, ವಿಜಯ್ ಚಿಂಚಲೆ, ಶಾರದಾ ಜಾಧವ್, ಪವಿತ್ರ ಮಗದುಮ್ಮ ಇವರು ತಮ್ಮ ಶಿಕ್ಷಕರ ಪಾದಪೂಜೆ ನೆರವೇರಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿದರು. ನಾವು ನಂಬಲಿಕ್ಕೆ ಆಗ್ತಾ ಇಲ್ಲ, ಈ ಕ್ಷಣ ಈ ದಿನ ಇಷ್ಟೊಂದು ಸುಮಧುರವಾಗಿದೆ, ಇಷ್ಟೊಂದು ಹುಮ್ಮಸ್ಸಿನಿಂದ ಕೂಡಿದೆ. ಎಲ್ಲವನ್ನು ಮರೆತು ನಾವು ಯಾವ ಯಾವ ಹಂತದಲ್ಲಿದ್ದೇವೆ, ಸುಖದಲ್ಲಿದ್ದೇವೆ, ದುಃಖದಲ್ಲಿ ಕೂಡ ಇದ್ದೇವೆ, ಯಾವ್ಯಾವ ವೃತ್ತಿಯಲ್ಲಿದ್ದೇವೆ, ಎಲ್ಲೆಲ್ಲೋ ಇದ್ದೇವೆ. ನಾವೆಲ್ಲರೂ ಕೂಡ ಒಂದು ಗೂಡಿನ ಹಕ್ಕಿಗಳಂತೆ. ಆ ಗೂಡು ನಮ್ಮ ಮುಂದೆ ಇದೆ. ನಾವೆಲ್ಲರೂ ಒಂದು ಗೂಡಿನ ಪಕ್ಷಿಗಳಂತೆ. ನಾವೆಲ್ಲರೂ ಕೂಡ ಆ ಗೂಡಿನ ಮುಂಭಾಗದಲ್ಲಿದ್ದೇವೆ. ಇಂಗಳಿ ಹೈಸ್ಕೂಲ್ ಇಂಗಳಿ, ಕನ್ನಡ ಪ್ರಾಥಮಿಕ ಶಾಲೆ ಇಂಗಳಿ, ಮರಾಠಿ ಪ್ರಾಥಮಿಕ ಶಾಲೆಯ ನಮ್ಮ
ಇನ್ನು ಇದೇ ವೇಳೆ ಸೇನೆಯಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಮತ್ತು ನಾಯಕ್ ಸುಬೇದಾರ್ದಿಂದ ಸುಬೇದಾರಾಗಿ ಪದೋನ್ನತಿ ಪಡೆದ ವರ್ಗ ಸ್ನೇಹಿತ ಬಸವರಾಜ್ ಚೌಗುಲ ಇವರನ್ನು ಶಿಕ್ಷಕರು ಮತ್ತು ಗಣ್ಯರು ಸೇರಿ ಸನ್ಮಾನಿಸಿದರು. 26 ವರ್ಷಗಳ ನಂತರ ನಡೆದ ಗುರು ಶಿಷ್ಯರ ಸಮ್ಮಿಲನದಿಂದ ಸಭಾಭವನದಲ್ಲಿ ಭಾವನಾತ್ಮಕ ವಾತಾವರಣ ಸೃಷ್ಟಿಯಾಗಿತ್ತು. ಶಿಕ್ಷಕರಾದ ಶಿರಗುಪ್ಪೆ ಸರ್, ಶಂಕರ್ ಪವಾರ್, ಆರ್.ಡಿ. ಕಾಂಬಳೆ, ಬಿ.ಎಲ್. ಹೊಸಟ್ಟಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಯಶಸ್ಸಿನ ಸೂತ್ರ, ಶಿಕ್ಷಣದ ಮಹತ್ವ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಮಾರ್ಗದರ್ಶನ ನೀಡಿದರು. ನಮ್ಮನ್ನ ಮೈಕ್ ಸುಕ್ಕಿಂತ ಮೊದಲ ಮೈಕ್ ಬೇರೆದವ್ರ ಕೈ ಕೊಟ್ಟ ಎಲ್ಲರಿಗೆ ನಮಸ್ಕಾರ ಮಾಡಿ ವಾರ್ತ ಏನು ಬರಿಬೇಡ ಅಂದ್ರೆ ನಾ ಇಂಗ್ಳೇ ಮೇಲೆ ಅನ್ನೋದು ಬರಿಬೇಡ, ಬೇರೆ ಯಾವ್ದಾದ್ರೆ ಎಲ್ಲ ಮಾಡಿದ್ರು ಬೇಡಿ, ನಾ ಇಂಗ್ಳೇ ಮೇಲೆ ಅನ್ನೋದು ಬರಿಬೇಡ್ರಿ. ಆಮೇಲೆ ಫೋನ್ ನಂಬರ್ ಇಸ್ಕೋರಿ, ನಿಮಗೆ ಏನಾದ್ರೂ ಹಂಗೆ ಅನಿಸಿದ್ರೆ ಮಾತಾಡ್ರಿ, ಇಲ್ಲಾಂದ್ರೆ ಮಾತಾಡ್ಕೋಬೇಡ್ರಿ. ಅದಕ್ಕೆ ಒಳ್ಳೆ ಊಟ, ಒಳ್ಳೆ ನಿದ್ದೆ ಮಾಡ್ರಿ. ಮಗ ಹೋಗ್ತೋಗ ನೆನಪಾಯ್ತು ಅಂತ ಹೇಳ್ತಾರೆ. ನಿಮ್ಗೆ ಒಳ್ಳೆ ನಿದ್ದೆ ಹತ್ತಬೇಕು ಯಾವ ವಯಸ್ಸಾಗೂ. ನಿದ್ದೆ ಕೆಡಕ್ಕೆ ಇತ್ತಂದ್ರೆ ನಿಮ್ಮ ಆರೋಗ್ಯ ಕೆಡ್ತಿ, ಆಮೇಲೆ ಹಸಿವು ಕೆಡ್ತಿ, ಮತ್ತೆ ಆರೋಗ್ಯ ಕೆಡ್ತಿ, ಆಮೇಲೆ ಚೀಟಿ ಶುರು ಆತಿ, ಮತ್ತೆ ಆರೋಗ್ಯ ಕೆಡ್ತಿ. ಅದೆಲ್ಲ ಆಗಬಾರ್ದಂದ್ರೆ ನಿಮ್ಮ ಆರೋಗ್ಯದ ಸೂತ್ರ ಸ್ವಲ್ಪ ದಕ್ಷ ಇರಲಿ, ಚಲೋ ನಿದ್ದೆ ಬರ್ಬೇಕು. 56 ಅವಶ್ಯಕ ನಿಮ್ಗೆ ಸಂಜೆ ಯಾರೇ ಕರೆದು ಊಟ ಮಾಡಿ ಹೇಳೋದ್ರೆ ಅವಶ್ಯಕ ನಿದ್ದೆ ಇರ್ಬೇಕು ಅಂತೇಳಿ ನೀವು ಅಣ್ಣವ್ರ ನಮ್ಮ ಮನೆಯಾಗ ಕುಂಭಕರ್ಮ ಮಾಡೋದಕ್ಕಂತೇಳಿ ನಾನು ಹೇಳಿ ಆರೋಗ್ಯದ ಊಟದೊಳಗೆ ಒಂದು ನಿದ್ದೆ ನಿಮಗೆ ಸರಿಯಾಗಿ ಹಸಿವೆ ಆಗ್ತಿದ್ದು ಅಂದ್ರೆ ದವಾಖಾನೆ ದೂರ ಉಳಿತೀರಿ. ಆಮೇಲೆ ನಿಮ್ಮ ಮುಂದಿನ ಪೀಳಿಗೆನೂ ನೀವು ಒಂದು ಏನಾರ ಹೇಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಇನ್ಯಾರೇ ನಮ್ಮ ಸಗಟ ಮಾತಾಡೋದ್ರೆ ಫೋನ್ ಮಾತಾಡೋದು ಹೇಳಿ ಮತ್ತೊಮ್ಮೆ ದೀರ್ಘ ನಮಸ್ಕಾರ. ಜವಾಬ್ದಾರಿಯಿಂದ ಒಂದು ಒಳ್ಳೆಯ ಸ್ಥಾನದಲ್ಲಿ ಮನೆಯನ್ನ ನಿಭಾಯಿಸುವ ನೀವು ಮಹಿಳೆಯರಿರಲಿ ಪುರುಷರಿರಲಿ ಒಂದು 40+ ಅಂದ್ರೆ ಒಂದು ಜವಾಬ್ದಾರಿ ಕೊಟ್ಟ ಒಂದು ಸ್ಥಾನ ಅಂತ ಸ್ಥಾನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 26 ವರ್ಷಗಳ ನಂತರ ಇದೊಂದು ಕಾರ್ಯಕ್ರಮ. ನಮಗೂ ಒಂದು 26 ವರ್ಷ ನಂತರ ಇವರೆಲ್ಲ ಭಾಳ ಜನ ನಾವು ಭೇಟಿ ಆಗಿರ್ತಾರೆ. ನೀವು ಭಾಳ ಜನ ಭೇಟಿ ಆಗಿಲ್ಲ. ನಾವು ಭಾಳ ಜನ ಇವತ್ತು ನೋಡ್ತಾ ಇದ್ದೇವೆ. ಕೆಲವು ಜನ ಬಂದು ಹೆಂಗಿದ್ರೆ ಹಂಗೆ ಇದ್ದೀರಿ, ಕೆಲವು ಜನ ಭಾಳ ಬದ್ದಾಗಿದೆ. ಇರಲಿ, ಇದು ಬದಲಾಗುವುದು ಪ್ರಕೃತಿಯ ನಿಯಮ. ಬಹಳಷ್ಟು ಈ ಜೀವನದಲ್ಲಿ 7 ಬೀಳುವನ್ನು ಕಂಡಿದೆ. ಬಹಳಷ್ಟು ಜನರಿಗೆ ತ್ರಾಸಾಗಿ ಏನೋ ಜೀವನದಲ್ಲಿ ಬಂದಿವೆ. ತಮ್ಮ ಎಲ್ಲ ಕಹಿ ನೆನಪುಗಳನ್ನು ಮರೆತು ತಮ್ಮ ಜೀವನದಲ್ಲಿ ಇಲ್ಲಿ ಉಲ್ಲಾಸದಿಂದ ಇವತ್ತು ಯಾವುದೇ ನಮ್ಮ ಕೃತ್ಯಗಳಿರ್ತೋ ದೇವರು ಎಲ್ಲರಿಗೆಲ್ಲ ಕೊಡಂಗಿಲ್ಲ, ಎಲ್ಲವನ್ನು ಎಲ್ಲರಿಗೆ ಸಿಗಂಗಿಲ್ಲ. ಏನಾದರೂ ಒಂದು ಕೊರತೆ ಇದ್ದರೆ ಆ ಕೊರತೆಯನ್ನ ಮೆಟ್ಟು ನಿಲ್ಲಬೇಕು ನಾವು. ಅದನ್ನ ನಮ್ಮ ದೇವರ ಈ ವಿಷಯ ಎಲ್ಲ ಕೊಟ್ಟಂತ ಈ ಮಹಾನುಭಾವರು ಈ ಶಿಕ್ಷಕರಿಂದ ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಪ್ರತಿಯೊಬ್ಬರು ನಾವು ಏನೇನೋ ಹೇಳಿ ಒಂದು ಉದಾಹರಣೆ ಬಸವರಾಜ್ ಹೇಳಿ, ಬಸವರಾಜನಿಂದ ಈ ಮಿಲಿಟರಿ ಇರ್ತಕ್ಕಂಥವ್ರು ಒಂದೋ ಒಂದು ಸಿಕ್ಕ ಉದಾಹರಣೆ. ಮೊನ್ನೆ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮ ಕೇಳಿದನ್ನ ಒಬ್ಬ ಮಿಲಿಟರಿ ಇರ್ತಕ್ಕಂಥ ಒಬ್ಬ ಯೋಧ ಬರಬೇಕು, ನನ್ನ ಜನತೆ ಅನ್ನೋದು ನಿಮ್ಮಲ್ಲೇ ಬರಬೇಕು. ಯಾವ ಮನುಷ್ಯನಲ್ಲೇ ನಂದು, ನನ್ನ ಗ್ರಾಮ, ನನ್ನ ಊರ, ನನ್ನ ಜನತೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಊರಿನ ಬಗ್ಗೆ ಒಂದು ಒಳ್ಳೆ ಸುಂದರವಾದಂತಹ ಊರು ಮಾಡುವಂತ ಕೆಲಸ ನಿಮ್ಮ ಕೈಯಲ್ಲಿ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಶಿಕ್ಷಣದಲ್ಲಿ ನಾವು ಮಾಡ್ತಕ್ಕಂಥ ನಾವೇನು ಬಹಳ ಅತಿಶಕ್ತಿನ ಹೇಳ್ತಾ ಇಲ್ಲ, ನಾವು ಮಾಡಿದಂತ ಒಂದು ಸೇವೆ ಅದು ನಿರಂತರವಾಗಿ ಉಳಿಲಿ, ಸಾಗಿ ಬದುಕಬೇಕು, ನೀವು ಉಳಿಬೇಕು ಅನ್ನುವಂಥ ಮಾತುಗಳು ನನಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ಬಸವರಾಜ್ ಚೌರ ಅವರು ಬಹಳ ಒಂದು ಸುಗದರ ಹುದ್ದೆಗೆ ಹೋಗಿದ್ದಾರೆ ಅನ್ನೋದಕ್ಕೆ ನಮಗೆ ಸಂತೋಷ ಇದೆ. ನಿಜವಾಗಿಯೂ ಪ್ರತಿಯೊಂದು ಮಣ್ಣಿನಲ್ಲಿ ಸುಗದರಾಗಬೇಕು, ಪ್ರತಿಯೊಂದು ಮಣ್ಣಿನಲ್ಲಿ ನೈತಿಕವಾದಂತಹ ಒಂದು ಶಿಕ್ಷಣವನ್ನು ಪ್ರತಿಯೊಬ್ಬರು ಕಲಿತಾದ್ರೆ ಅವರಿಗೆ ಕೇವಲ ನೌಕರಿಗೋಸ್ಕರವಾಗಿ ನೀವು ಶಿಕ್ಷಣ ಕಲಿಬೇಡ್ರಿ. ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು, ನಮ್ಮ ಜೀವನ ಯಾವ ರೀತಿಯಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮಲ್ಲಿ ಶಿಕ್ಷಣ ಇದ್ದರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ, ಅಫೀಸರ್ಗಳಾಗಿ ಬಂದಿದ್ದಾರೆ, ಮಿಲಿಟರಿ ಹೋಗಿದ್ದಾರೆ, ಪ್ರೈಮರಿ ಸ್ಕೂಲ್ ಮಿಲಿಟರಿಯಾಗಿದ್ದಾರೆ, ಹೈಸ್ಕೂಲ್ ಮಿಲಿಟರಿಯಾಗಿದ್ದಾರೆ. ಎಲ್ಲರಲ್ಲೂ ಒಂದು ಹೆಸರು ಹೇಳಿದ್ರೆ ನೀವು ಮುಂದಿದ್ದೆಲ್ಲ ಪಾರ ಆಗ್ತೀವಿ. ರಾಜ್ಯೋತ್ಸವ
ನನಗೆ ರಾಜಮಾದೇವ್ ದೇವನಿ ಹೌದಾ. ಹಿಂಗಾಗಿ ಅದಕ್ಕಾಗಿ ಪ್ರೀತಿಯಿಂದ ನಾವು ಕೊಡ್ತಿದ್ದೀರಿ. ನಿಮ್ಮ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ತಪ್ಪಬಹುದು, ಕ್ಷಮೆ ಇರಲಿ ಅಂತ ತಮ್ಮ ಹೆಸರುಗಳನ್ನ ಹೇಳ್ತಾ ಇದ್ದೇನೆ. ಪ್ರಥಮದಲ್ಲಿ ಬಂದು ವೈಶಾಲಿ ಮಾಣಿ. ಇನ್ನು ಹಳೆ ವಿದ್ಯಾರ್ಥಿಗಳಾದ ರಾಜು ಚೌಗಲೆ, ಅಜಿತ್ ಪಣದೆ, ಶೀತಲ್ ಐನಾಪುರೆ, ಗೀತಾ ಚೌಗಲೆ, ಶಾರದಾ ಜಾಧವ್, ಅಶ್ವಿನಿ ಕನವಾಡೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಭಾವುಕರಾದರು. आदरणीय गुरुजन, मित्र मैत्रिणींनो, सर्वांना आज मनपूर्वक नमस्कार. आजचा दिवस खूप खास आहे. आम्ही ऑलमोस्ट 26 वर्षानंतर भेटतोय मी सगळे. आपण आपल्या जुन्या 26 वर्षाच्या आठवणी उजाळा देण्यासाठी, एकत्र येण्यासाठी आणि सर्वात महत्वाचे म्हणजे आपल्या आयुष्याला दिशा देणारे गुरुजनांना सन्मान करण्यासाठी येथे जमलो आहे. गुरु म्हणजे ज्ञानाचा दीप जो अंधकारातून प्रकाशाकडे नेतो. आपल्या प्रत्येकाला यशामागे आपल्या शिक्षकांना मोठा वाटा आहे. त्यांनी केवळ विषयाचा ज्ञान नाही तर आपल्याला जीवनामूल्य शिस्त, मेहनत आणि संघर्ष करण्याची ताकद दिली आहे. आपण कितीही मोठं झालो तरी आपल्या शिक्षकासमोर आपण आजही तेच खोडकर विद्यार्थी आहोत. त्यावेळेस वाटायचं टीचर एवढं का रागवतात, एवढे मारतात. स्पेशली शनिवारी पण मार भरपूर खाल्लेला आहे आम्ही थंडीमध्ये. पण त्यावेळेला असं वाटायचं की का मारतात एवढे एवढे आमच्यावर छेड का. पण त्याचा आता आम्हाला ह्याच्या आता आम्हाला समज होतं की आमची यश त्याच्यातूनच आम्ही आलेला आहे. त्या ನಮ್ಮಂತ ಕಲ್ಲನ್ನ ಕಟ್ಟಿ ಶಿಲ್ಪಿಯನ್ನಾಗಿ ಮಾಡಿದ ಅದನ್ನೆಲ್ಲ ಈ ಗುರುವನ್ನ ನಾವು ಹೇಗೆ ವರ್ಣಿಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ತೀನಿ, ನನ್ನ ಲೈಫಲ್ಲಿ ನಾವೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿದೆ. ಯಾಕಂದ್ರೆ ನಾವು ಕಲಿಯುವಾಗ ಅನೇಕ ಸಮಸ್ಯೆಗಳು, ಕಷ್ಟಗಳು ಇದ್ದವು. ಈಗಿನ ಒಂದು ಶಿಕ್ಷಣಕ್ಕೆ ಅವರ ಶಿಕ್ಷಣಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಪಾಠ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಅಗಾಧವಾದ ಸಂಬಳವಿದೆ, ಸಾಕಷ್ಟು ಸೌಲಭ್ಯ ಇದೆ. ಆದ್ರೆ ಒಂದು 25 ವರ್ಷಗಳ ಹಿಂದೆ ಪಾಠ ಮಾಡ್ತಕ್ಕಂಥ ನನ್ನ ಎಲ್ಲ ಗುರುವೃಂದಕ್ಕೆ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ಲದ ಸಮಯದಲ್ಲಿ ಆಮೇಲೆ ಅಂಬಾಬಾಯಿ ಗುಡಿ, ಮಹಾದೇವ ಗುಡಿ, ಪಂಚಾಯಿತಿ ಅಲ್ಲಿ ತಮ್ಮ ಎಲ್ಲ ಕಷ್ಟ ತಾಪನೆ ಮೀರಿ ನಮ್ಮಂತ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯನ್ನು ದಾನ ಮಾಡಿದ್ದಾರೆ. ನಿಜವಾಗ್ಲೂ ಇವರ ಒಂದು ನಾವು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾಗಿದೆ. ಹೇಳ್ತಾರೆ, ತಾಯಿ ಜನ್ಮ ನೀಡುತ್ತಾರೆ, ತಂದೆ ಹೆಸರು ಕೊಡುತ್ತಾನೆ. ಆದರೆ ಗುರು ಆ ತಾಯಿಯ ಉಸಿರನ್ನ ಮತ್ತು ತಂದೆಯ ಹೆಸರನ್ನ ಕೊನೆಯವರೆಗೆ ಉಳಿಸಿಕೊಡುವ ಏನಾದರೂ ಒಂದು ವಿದ್ಯೆ ಕೊಡ್ತಾರೆ. ಯಾವಪ್ಪ ಅಂದ್ರೆ ಶಿಕ್ಷಕ. ಅದಕ್ಕೆ ವಿದ್ಯಾರ್ಥಿಗಳೇ, ನಾನು ಹೇಳ್ತೀನಿ, ಯಾವತ್ತೂ ನಮ್ಮ ಶಾಲೆಯಲ್ಲಿ ಏನಾದರೂ ಇವತ್ತು ನಾವು ಇಲ್ಲಿ ನಿಮ್ ಮುಂದೆ ಒಂದು ಸೈನ್ಸ್ ಟೀಚರ್ ಆತ್ಮೀಯ ಗೆಳತಿಯರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮೆಲ್ಲರ ಜೀವನದಲ್ಲಿ ಮರೆಯಲಾಗದ ಮತ್ತು ಅದ್ಭುತ ಕ್ಷಣವಾಗಿದೆ. ಏಕೆಂದರೆ ತಾಯಿಯು ನಮಗೆ ಜನ್ಮ ನೀಡಿದರೆ ಗುರುವಿನ ಜ್ಞಾನದ ದೀಪವು ನಮ್ಮ ಅಜ್ಞಾನವೆಂಬ ಸಂಸ್ಕಾರವನ್ನು ಪಡೆದುಡಿಸಿ ನಮ್ಮ ಭವಿಷ್ಯಕ್ಕೆ ಸುಂದರವಾದ ದಾರಿಯನ್ನು ತೋರಿಸುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬಂತೆ ಶಿಕ್ಷಕರು ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ನಮಗೆ ಬದುಕಿನ ಮೌಲ್ಯಗಳು, ಶಿಸ್ತು ಮತ್ತು ಮಾನವೀಯತೆಯನ್ನು ಕಲಿಸಿದಂತಹ ಹಾಗೂ ನಾವು ಶಾಲೆಯಲ್ಲಿದ್ದಾಗ ನಮ್ಮ ತಪ್ಪುಗಳನ್ನು ತಿದ್ದಿ ನಮಗೆ ಬೆನ್ನೆಲುಬಾಗಿ ನಿಂತು ನಾವು ಇಡುವ ಪ್ರತಿ ಹೆಜ್ಜೆಗೂ ಧೈರ್ಯ ತುಂಬುತ್ತಾ ಬಂದ ನಮ್ಮ ಗುರುಗಳಿಗೆ ಈ ಗುರುವಂದನ ಕಾರ್ಯಕ್ರಮದ ಮೂಲಕ ಗೌರವ ಸಲ್ಲಿಸುವ ಅವಕಾಶಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳಬಹುದು. ನಮ್ಮನ್ನು ಇಂದಿನ ಸುಂದರ ಕ್ಷಣದಲ್ಲಿ ಒಗ್ಗೂಡಿಸಿ ನಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವ ಅವಕಾಶ ಮಾಡಿಕೊಟ್ಟ ಗುರುವಂದನ ಕಾರ್ಯಕ್ರಮವು ನಿಜಕ್ಕೂ ಸಾರ್ಥಕವಾಗಿದೆ. ಇಂದು ನಾವು ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಹೊಂದಲು कारणवाद सगळ्यांची तोंड पाहायला मिळतंय. मैत्रिणी जेव्हा 10वी झाली तेव्हापासून आज मी त्यांना बघते. अजून बघितलेले नव्हते.
थोडंसं मनोगत करता करेल. दया करदान विद्याला आम्ही परमात्मा देना. दया करदान हमारी आत्मा शुद्धताला हमारे ध्यान में आओ. प्रभु आपको यस जाओ. अंधेरे दिल दिया करके परम ज्योति जगा देना. अंधेरे दिल में परम ज्योति जगा देना. असे आमच्या आत्म्यामध्ये विद्यार्थ्यांचा दान प्रदान केलेल्या सर्व शिक्षक वृंदांना माझा नमस्कार आणि तुमचं थांबलं आणि उत्साहाने स्वागत करते. आजचा हा दिवस आपल्या सर्वांसाठी अत्यंत भावनिक आणि आनंदाचा आहे, कारण आज आपण सर्वजण त्या गुरुजनांना भेटत आहोत ज्यांनी आपल्या आयुष्याचा पाया रचला. अशा या महान आणि वंदनीय गुरुवर्यांचा परिचय करून देणे म्हणजे सूर्याला दिवा लावण्यासारखे आहे. आम्ही सर्वजण आपले सदैव रुची राहू. सर्व शिक्षकांचे परिचय करून घेऊया. माननीय श्री R.D. कांबळे सर, रिटायर्ड. माननीय श्री काझुद्दीन अप्पालाल तहसीलदार सर, रिटायर्ड. माननीय श्री S.F. जाधव सर, टीचिंग इन टीनेज हायस्कूल इंगळी. माननीय श्री M.B. उप्पाल सर, रिटायर्ड. माननीय श्री V.N. अब्बाई सर, रिटायर्ड. माननीय श्री B.L. मसट्टी सर, टीचिंग इन NGHM हायस्कूल मसवड्डी. माननीय श्री V.P. करच्चीनवर सर, हेडमास्टर मुलिगोप्पा. माननीय श्री N.B. मखदूम सर, ರಿಟೈರ್ಡ್. ವರ್ಗ ಸ್ನೇಹಿತರ ಹೃದಯಸ್ಪರ್ಶಿ ಸಂಭಾಷಣೆಗಳು, ತರಗತಿಯ ತಮಾಷೆಗಳು, ಕ್ಷೇತ್ರದ ಪ್ರವಾಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪರೀಕ್ಷಾ ದಿನಗಳು ಮತ್ತು ಶಿಕ್ಷಕರ ಪ್ರೀತಿಯ ಮಾರ್ಗದರ್ಶನವನ್ನ ನೆನಪಿಸಿಕೊಂಡ್ರು. ಈ ವೇಳೆ ಹಳೆ ವಿದ್ಯಾರ್ಥಿಗಳಾದ ಪರಶುರಾಮ್ ಶಿರಹಟ್ಟಿ, ಹೊಸ್ಸಳ್ ಐನಾಪೂರೆ, ಮಾಣಿಕಾ ಡೊಣವಾಡೆ, ಸಿದ್ರಾಮ್ ಚೌಹಾನ್, ರಂಜಿತ್ ಪರೀಟ್, ಮಹಾದೇವ್ ಮಣಾಯಿ, ಸಂದೀಪ್ ಜತ್ರಾಟೆ, ಉಮೇಶ್ सरडे, ಸಚಿನ್ ಪಾಟೋಳೆ, ವಿನಾಯಕ್ ಸಿಂಪಿ, ಪ್ರಭಾಕರ್ ಜಾಧವ್, ಅಜಿತ್ ಸುತಾರ್ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೀಲವ ಕೇರು, ಮಾಲಾ ಕಾಂಬಳೆ, महादेवी चौगले, सुरेखा चौगले, देवीजा जमादार, गीता चौगले, ರಾಣಿ ಮುತ್ತಾಯಿ, ನಿಮ್ಮ ಎಲ್ಲರನ್ನು ನೋಡುವಂತ ಭಾಗ್ಯ ನಾನೇನು ಎಷ್ಟು ಜನ್ಮ ಪುಣ್ಯ ಮಾಡಿದ್ರು ಏನೋ 25 ವರ್ಷಗಳ ಹಿಂದೆ ಬಿಟ್ಟಿಲ್ಲ. ಇವತ್ತ ಅದರಿ ಮುಖಾಂತರ ಯಾಕಾಗೋದು ನಿಮ್ಮನ್ನು ನೋಡಿ ನಾವು ಕಂಡುಕೊಂಡೆ. ಅದು ಒಂದು ನೆಮ್ಮದಿ. ಪರಿಸರ ಏನಂದ್ರೆ ಅಶ್ವಿನಿ ಕನವಾಡೆ ಸ್ವಾಗತಿಸಿದರು. ಪರಶುರಾಮ್ ಮಾಳಕರಿ ಮತ್ತು ಪ್ರಕಾಶ್ ಮಿರ್ಜೆ ನಿರೂಪಿಸಿದರು. ಶೋಭಾ ಪಣದೆ ವಂದಿಸಿದರು. ನಂತರ ಎಲ್ಲರೂ ಸೇರಿ ಮನರಂಜನೆ ಆಟಗಳನ್ನು ಆಡಿ ಸಂಭ್ರಮಿಸಿದರು.
ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ರಾಜು ಕೋಳಿ.